ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಥ್ಯಾಂಕ್ ಯು ಮಾರ್ನಿಂಗ್ ಸರ್. ಫಾರ್ ಜಾಯ್ನಿಂಗ್ ಆನ್ ಟೈಮ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಆನ್ ಟೈಮ್ ಜಾಯ್ನ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್, ಧನ್ಯವಾದಗಳು. ಓಕೆ, ಕ್ವಿಕ್ ಆಗಿ ವಿಲ್ ಸ್ಟಾರ್ಟ್ ಟುಡೇ. ಮೊಟ್ಟ ಮೊದಲಿಗೆ 3 ಸೆಟ್ ಭಸ್ತ್ರಿಕಾ ಪ್ರಾಣಾಯಾಮ, ನಮ್ಮ ರಿಚುವಲ್ಸ್ ಮಾಡೋಣ. ರೆಡಿ? 1, 2, 3, ಗೋ. 10 ಒಂದು ಸೆಟ್. ಎರಡನೇದು. 2 ಸೆಟ್. ಮೂರನೇದು. 3 ಸೆಟ್. ಥ್ಯಾಂಕ್ ಯು ಸೊ ಮಚ್. ವಂಡರ್ಫುಲ್, ವಂಡರ್ಫುಲ್. ಈಗ ನಮ್ಮ ಪದ್ಧತಿ, ರಿಚುವಲ್ ಏನಿದೆ, ಅಪರಿಮಿತ ನಾವು ಅಂತ ನೆನಪಿಸ್ಕೊಳ್ಳೋ ಸಮಯ. ಘಂಟಾಘೋಷವಾಗಿ ಹೇಳ್ಕೊಂಡು. ಓಕೆ, ರೆಡಿ, ಸ್ಟಡಿ, 1, 2, 3, ಗೋ. 1, 2, 3, ನಾನು ಅಪರಿಮಿತ. 1, 2, 3, ನಾನು ಅಪರಿಮಿತ. 1, 2, 3, ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದೀವಿ. ಆಲ್ರೆಡಿ ನಾವು ಸಕ್ಸಸ್ ಆಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆರ್ಲ್ ನೈಟಿಂಗೇಲ್ ಹೇಳ್ತಾರೆ, ನೀವು ಯಾವಾಗ ಯಶಸ್ವಿ ವ್ಯಕ್ತಿ ಆಗ್ತೀರಾ ಅಂತ ಹೇಳಿದ್ರೆ, ಆಗಲೇ ನೀವೊಂದು ಪೂರ್ವ ನಿಯೋಜಿತ, ಪೂರ್ವ ನಿರ್ಧಾರಿತ ಗುರಿಯನ್ನು ಇಟ್ಕೊಂಡು ಆ ಕಡೆಗೆ ಹೊರಡಕ್ಕೆ ಶುರು ಮಾಡಿರ್ತೀರಾ. ಅವಾಗಲೇ ನೀವು ಅರ್ಧ ಸಕ್ಸಸ್ಫುಲ್, ಆಲ್ರೆಡಿ ಸಕ್ಸಸ್ಫುಲ್. ಯಾಕಂದ್ರೆ ಆ ಕಡೆ, ಆ ಗುರಿಯ ಕಡೆಗೆ ನಾವು ಹೊರಡಕ್ಕೆ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀವಿ. ಅಂದ್ರೆ ನಮ್ಮ ಪರಿಶ್ರಮನ ಹಾಕ್ತಾ ಇದೀವಿ. ಅದರ್ಥ ಆ ಗುರಿ ನಾವು ತಲುಪ್ತೀವಿ ಅಂತ. ಹಾಗಾಗಿ ನಾವೆಲ್ಲ ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳ್ಬೋದು. ಆಮೇಲೆ ಸ್ನೇಹಿತರೆ, ಇಲ್ಲಿ ಯಾರಿಗಾದ್ರೂ ಆಮ್, ಏನಂತಾರೆ, ಸ್ವಲ್ಪ ದೈಹಿಕವಾದಂತಹ ವ್ಯಾಯಾಮ ಆ ಥರನ ಮಾಡಿಸ್ಬೇಕು ಅಂತ ಅನ್ಸುತ್ತಾ ಈ ಕ್ಲಾಸಲ್ಲಿ? ಯಾವಾಗಾದ್ರೂ ಈ ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ, ಸಪ್ರೇಟ್ ಆಗಿ ಯಾವಾಗಾದ್ರೂ. ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ಸ್ಟ್ರೆಚಿಂಗು ಅಥವಾ ಸೂರ್ಯ ನಮಸ್ಕಾರ, ಆ ಥರದ್ದು ಏನಾದ್ರು ಬೇಕು ಅಂತ ಅನ್ಸಿದ್ರೆ ನನಗೆ ತಿಳಿಸಿ. ವಿಲ್ ಹ್ಯಾವ್ ಒನ್ ಸೆಷನ್ ಫಾರ್ ದ್ಯಾಟ್ ಆಸ್ ವೆಲ್. ಅದಕ್ಕೊಂದು ಸೆಷನ್ ಚಿಕ್ಕದಾಗಿ ಮಾಡೋಣ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಏನು ಎಕ್ಸರ್ಸೈಸ್ ಮಾಡ್ಬೇಕು ನನ್ನ ಪ್ರತಿದಿನ, ಏನೇನು ಮಾಡಿದ್ರೆ ಸಾಕು. ಯಾಕಂದ್ರೆ 10 ನಿಮಿಷದಿಂದ ಅವರ್ ಗಟ್ಲೆನೂ ಮಾಡ್ಬೋದು. ಆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಒಂದು ಸಂಕ್ಷಿಪ್ತವಾಗಿ ಪ್ರತಿದಿನ ನನಗೆ ಸಹಾಯ ಆಗುವಂಥದ್ದು, ದೈಹಿಕ ಆರೋಗ್ಯನ ಸುಧಾರಣೆ ಮಾಡುವಂಥದ್ದು, ಉತ್ತಮ ಮಟ್ಟದಲ್ಲಿ ತಗೊಂಡೋಗುವಂಥದ್ದು, ಅದನ್ನ ಮೇಂಟೈನ್ ಮಾಡುವಂಥದ್ದು ಯಾವ್ದಾದ್ರು ಒಂದು ಇದೆಯಾ ಅಂತ ಹೇಳಿದ್ರೆ ಅದನ್ನು ನಾವು ತಿಳ್ಕೊಬಹುದು. ಎನಿವೆ, ದಟ್ ಈಸ್ ನಾಟ್ ಮ್ಯಾಂಡೇಟರಿ, ಆಪ್ಷನಲ್ ಆಲ್ವೇಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಚೆಕ್ ಅಂಡ್ ಲೆಟ್ ಮಿ ನೋ ವೆದರ್ ಯು ಆರ್ ಏಬಲ್ ಟು ಸಿ ಮೈ ಸ್ಕ್ರೀನ್ ಆರ್ ನಾಟ್. ಯಾ, ಹಾ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತು. ಇವತ್ತು ನಾವು ಜಾಕ್ ಕ್ಯಾನ್ಫೀಲ್ಡ್ ರವರ 64 ಸಕ್ಸಸ್ ಪ್ರಿನ್ಸಿಪಲ್ ನಲ್ಲಿ 22ನೇ ಪ್ರಿನ್ಸಿಪಲ್ಸ್ ನ 22ನೇ ದಿನದಲ್ಲಿ ತಿಳ್ಕೊಂತಾ ಇದ್ದೀವಿ. ಏನದು? ಪ್ರಾಕ್ಟೀಸ್ ಪರ್ಸಿಸ್ಟೆನ್ಸ್. ಎಸ್ ಸ್ನೇಹಿತರೆ, ಈಗ ಗುರಿಯ ಕಡೆ ಹೋಗಿದ್ದೀವಿ ನಾವು. ನಮಗೆ ಗೊತ್ತಿರುವಂತಹ ಹಲವಾರು ಪರಿಶ್ರಮಗಳನ್ನ ಹಾಕ್ತಾ ಇದ್ದೀವಿ. ಈಗ ಬರುತ್ತೆ ಚಾಲೆಂಜಸ್, ಈಗ ಬರುತ್ತೆ ಅಡೆತಡೆಗಳು, ಈಗ ಬರುತ್ತೆ ಸವಾಲುಗಳು. ಅದು ನಮ್ಮೊಳಗಿಂದನೇ ಇರಬಹುದು. ನಮ್ಮೊಳಗಿನ ಇನ್ನರ್ ಸೆಲ್ಫ್ ಟಾಕ್ ಹೇಳಬಹುದು, ಇದು ಯಾಕಪ್ಪ ಇಷ್ಟ ಕಷ್ಟಪಡ್ತೀಯ, ಕಂಫರ್ಟಬಲ್ ಆಗಿರೋ, ಅಥವಾ ಇದೇನು ಮಾಡ್ತಾ ಇದ್ರು ಅರ್ಥನೇ ಇಲ್ಲ ನಿನಗೆ, ಸಿಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಡ್ತಾ ಇದೆಯಾ, ಎಷ್ಟು ದಿನಗಳಿಂದ, ಎಷ್ಟು ತಿಂಗಳುಗಳಿಂದ, ಎಷ್ಟು ವಾರಗಳಿಂದ, ವರ್ಷಗಳಿಂದ ಮಾಡ್ತಾ ಇದೆಯಾ, ನಿನಗೆ ಸಫಲ ಆಗ್ತಾ ಇಲ್ಲ, ಮಾಡಕ್ ಹೋಗ್ಬೇಡ, ಬಿಟ್ಬಿಡು ಅಂತ ಹೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ. ಎಸ್, ಬೇರೆ ಜನರು ಕೂಡ ನಮ್ಮಲ್ಲಿರೋ ಈ ಒಂದು
ಏನು ಗುರಿಯ ಕಡೆಗೆ ಹೋಗುವ ಪ್ರಯತ್ನ ಮತ್ತು ಅದರ ವಿಫಲತೆ ಅಂದ್ರೆ ಟೆಂಪರರಿ ವಿಫಲತೆನ ಗಮನಿಸಿ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ, ಅವರ ಅನುಭವದ ಏನಿದೆ ಅದನ್ನ ಹೇಳಕ್ ಶುರು ಮಾಡ್ತಾರೆ. ಇವೆಲ್ಲ ನಮಗೆ ಏನ್ ಮಾಡುತ್ತೆ? ಡಿಸ್ಕರೇಜ್ ಮಾಡುತ್ತೆ. ಡಿಸ್ಕರೇಜ್ ಮಾಡುತ್ತೆ, ಮುಂದೆ ಹೋಗ್ಲಾ ಬೇಡ ಅಂತ ಯೋಚನೆ ಮಾಡುತ್ತೆ. ಎಷ್ಟೊಂದು ಜನ, 99% ಜನ ಈ ಹಂತದಲ್ಲಿ ಬಿಟ್ಟು ಬಿಡ್ತಾರೆ, ಕೈ ಬಿಟ್ಟು ಬಿಡ್ತಾರೆ. ಹಾಗಾಗಿ ಛಲ, ದೃಢತೆ ಇರೋದನ್ನ ಅಭ್ಯಾಸ ಮಾಡಿ ಅಂತ ಹೇಳೋದೇ ಇವತ್ತಿನ ತತ್ವ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ದೊಡ್ಡದು ಮಾಡ್ತೀನಿ. ಮೋಸ್ಟ್ ಪೀಪಲ್ ಗಿವ್ ಅಪ್ ಜಸ್ಟ್ ವೆನ್ ದೇ ಆರ್ ಅಬೌಟ್ ಟು ಅಚೀವ್ ಸಕ್ಸಸ್. ದೇ ಕ್ವಿಟ್ ಆನ್ ದಿ 1 yard line. They give up at the last minute of the game. 1 foot from the winning touchdown ಅಂತ ಅಮೆರಿಕನ್ ಬಿಲಿಯನಿಯರ್ ಹೇಳ್ತಾರೆ. ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ತುಂಬಾ ಜನ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಇನ್ನೇನು ಸಕ್ಸಸ್ ಸಿಕ್ತು, ಇನ್ನೇನು ಕೊನೆ ರನ್ನಿಂಗ್ ರೇಸ್ ಅಲ್ಲಿ ಇನ್ನೇನು ಮುಟ್ಟದೆ ಕೊನೆ ಲೈನ್ ವಿನ್ನಿಂಗ್ ಲೈನ್ ಅಂತ ಟೈಮಲ್ಲಿ ನಿಂತು ಬಿಡ್ತಾರೆ. ಜಸ್ಟ್ ಕಾಣಲಿಲ್ಲ ಅಂತ, ಮುಂದೆ ಕಾಣಲಿಲ್ಲ. ಇನ್ನೊಂದು ಯಾರ್ಡ್ ಇರ್ಬೋದು, ಒಂದು 10 ಯಾರ್ಡ್ ಇರ್ಬೋದು, ವಾಟ್ ಎವರ್, ಬಿಟ್ಬಿಡ್ತಾರೆ ನಿರಾಸೆ ಹೊಂದಿ. ಸೊ ಇದಕ್ಕೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ನೆಪೋಲಿಯನ್ ಹಿಲ್ ಅವರು ಒಂದು ಥಿಂಕ್ ಅಂಡ್ ಗ್ರೋ ರಿಚ್ ಅಲ್ಲಿ ಒಂದು ಸ್ಟೋರಿ ಬಗ್ಗೆ ಹೇಳ್ತಾರೆ. ಅದ್ಭುತವಾಗಿದೆ ಅದು. 3 foot ಫ್ರಮ್ ಗೋಲ್ಡ್ ಅಂತ. ಏನಂಗಂದ್ರೆ, ಒಬ್ಬ ವ್ಯಕ್ತಿ ಆಮ್, ಒಂದು ಗೋಲ್ಡ್ ಮೈನ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅದನ್ನ ತಗೊಂತಾನೆ, ಇಲ್ಲಿ ಗೋಲ್ಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ ಬಿಸ್ನೆಸ್ ಮ್ಯಾನು ಹಲವಾರು $1 million ವ್ಯಯ ಮಾಡ್ತಾರೆ. ಅಗಿತಾರೆ ಅಗಿತಾರೆ ಅಗಿತಾರೆ, ಮುಂಚೆ ಸಿಗ್ತಾ ಇರೋ ಗೋಲ್ಡ್ ಗೋಲ್ಡ್ ಇವಾಗ ಸಿಗತ್ತೇನೆ ಇಲ್ಲ. ಎಲ್ಲಾ ಕಡೆ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ. 1 ವರ್ಷ ಆಗುತ್ತೆ, ಸಿಗ್ತಾ ಇಲ್ಲ. ಇನ್ ಜನನೇನ್ ಇನ್ವೆಸ್ಟ್ ಮಾಡ್ಬೇಕು, ಎಕ್ವಿಪ್ಮೆಂಟ್ಗಳೇನಾಗ್ಬೇಕು, ಅವ್ರ ಸ್ಯಾಲ್ರಿ ಏನ್ ಬೇಕು, ಎಕ್ಸ್ಪೆಂಡಿಚರು ಅದೆಲ್ಲ ಜಾಸ್ತಿ ಹೋಗ್ತಾ ಇರುತ್ತೆ ವಿನಃ ಅದರಿಂದ ಯಾವುದೇ ಆದಾಯ ಬರ್ತಾ ಇರಲ್ಲ. ಅವ್ನ ಆತಂಕ ಶುರು ಆಗುತ್ತೆ. ಸಹಜ ಆದ ಆತಂಕ. ಅಷ್ಟೊಂದು ದುಡ್ಡು ಹೋಗ್ತಾ ಇದೆ, ಪ್ರತಿದಿನ ಸಾಲಗಳು ಮಾಡ್ಕೊಂಡು ಅವ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಸಹಜವಾಗಿ ಆಗತ್ತೆ. ಏನು ಪ್ರಯತ್ನಗಳು ಫಲ ನೀಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ನು ನಿಲ್ಸು ಅಂತ ಒಂದು ಯೋಚನೆ ಮಾಡ್ತಾನೆ. ಆಗ ಕೆಲವರು ಹೇಳ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡು. ಓಕೆ, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡ್ತಾನೆ, ಇನ್ನೊಂದು ಸ್ವಲ್ಪ ಸಾಲ ತಂದು ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡ್ತಾನೆ. 1 ವರ್ಷ ಆಗೋದೇ ಇಲ್ಲ. ತೀರಾ ಕುತ್ತಿಗೆಗೆ ಬಂತು ಅಂದಾಗ ಆತ ಏನ್ ಮಾಡ್ತಾನೆ, ಇಲ್ಲ ನನ್ನ ಕೈಲಿ ಏನಾಗೋದಿಲ್ಲ, ಬೇರೆಯವ್ರಿಗೆ ಮಾರ್ಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಬೇರೆಯವ್ರಿಗೆ ಮಾರ್ಬಿಟ್ಟು ಬರೋ ಹಣದೆಲ್ಲ ಸ್ವಲ್ಪ ಸಾಲ ತೀರಿಸ್ಕೊಂಡು ಈಗ ನೆಮ್ಮದಿಯಾಗಿರೋಣಪ್ಪ ಸದ್ಯ ಅಂತ ಹೇಳಿ ಹೊರಟ್ಬಿಡ್ತಾನೆ. ಅವನು ಮಾರಿದ ನಂತರ ಇನ್ನೊಬ್ಬ ಹೊಸ ವ್ಯಕ್ತಿ ಯಾರು ತೆಗೆದುಕೊಂಡಿರ್ತಾನೆ, ಅವನು ಅಗಿಯಕ್ಕೆ ಶುರು ಮಾಡ್ತಾನೆ. ಕೇವಲ 3 ಅಡಿನಲ್ಲಿ ಅವನಿಗೆ, ಕೇವಲ 3 ಅಡಿ. ಅವನೇನು ಹಿಂದಿನ ವ್ಯಕ್ತಿ ಅಗದು ಕೆಲಸ ಮಾಡಿರ್ತಾನೆ, ಅಲ್ಲಿಂದ ಎಕ್ಸಾಕ್ಟ್ಲಿ 3 feet ಅಲ್ಲಿ ಚಿನ್ನದ ಖಜಾನೆ. ಖಜಾನೆ ಅಂದ್ರೆ ಚಿನ್ನ, ಎಷ್ಟೋ ಚಿನ್ನ ಇರುವಂತಹ ಆ, ಒಂದು ಓರ್ ಅಥವಾ ಖನಿಜ ಸಿಕ್ಬಿಡುತ್ತೆ ಅವನಿಗೆ. ಅವಾಗ ಅವನು ತುಂಬಾ ಬಿಲಿಯನಿಯರ್ ಆಗ್ಬಿಡ್ತಾನೆ. ಆ ವಿಷಯ ಆತನಿಗೆ ಗೊತ್ತಾಗುತ್ತೆ. ಅವನು ಈ ಪುಸ್ತಕ ಬರೀತಾನೆ, ಯಾವ ರೀತಿ ಅವನು ಪರಿಶ್ರಮ ಹಾಕದೆ ಇನ್ನೇನು ಕೊನೆಯಲ್ಲಿ ಎಷ್ಟೋ 100 ಫೀಟ್ ಆಗದೆ 3 ಫೀಟ್ ನಾನು ಅಗಿಯಕ್ಕಾಗ್ಲಿಲ್ಲ ಅಂತ. ಹಾಗಾಗಿ ಸ್ನೇಹಿತರೆ, ಪರ್ಸಿಸ್ಟೆನ್ಸ್, ಆ ಛಲ, ದೃಢತೆ, ನಿರಂತರತೆನ ಉಳಿಸ್ಕೊಂಡ್ರೇನೆ ನಮಗೆ ಗೆಲುವು ಸಾಧ್ಯ. ಯಾಕೆ ಅಂದ್ರೆ ದಿಸ್ ಇಸ್ ದ ಕಾಮನ್ ಕ್ವಾಲಿಟಿ ಆಫ್ ಹೈ ಅಚೀವರ್ಸ್. ಯಾರೇ ಸಾಧಕರಿರ್ಲಿ, ಅವರ ಒಂದೇ ಒಂದು ಗುಣ, ಎಲ್ಲರಿಗೂ ಇರುವಂತಹ, ಎಲ್ಲರಲ್ಲೂ ಸಿಗುವಂತಹ ಗುಣ ಏನಂದ್ರೆ ಅವರು ಪ್ರಯತ್ನಗಳನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಜಯ ಸಿಗೋವರೆಗೂ ಬಿಡೋದಿಲ್ಲ. ಆ ಪರ್ಸಿಸ್ಟೆನ್ಸ್ ನ ಇಟ್ಕೊತಾರೆ, ದೃಢದಿಂದ ನಿಂತ್ಕೊಂತಾರೆ. ಏನೇ ಸೋಲು ಬರಲಿ, ಏನೇ ವೈಫಲ್ಯತೆಗಳು ಬರಲಿ, ಎದುರಿಸಿ ಮುನ್ನುಗ್ತಾರೆ. ಓಕೆ, ನೆಕ್ಸ್ಟ್, ಇಟ್ಸ್ ನಾಟ್ ಆಲ್ವೇಸ್ ಗೋಯಿಂಗ್ ಟು ಬಿ ಈಸಿ. ಎಸ್, ಅಫ್ಕೋರ್ಸ್, ಸದಾ ಸುಲಭವಾಗಿರೋದ ನಾವು ತಗೊಂಡಿರೋ ದಾರಿ. ಯಾಕಂದ್ರೆ ನಾವು ಹಿಂದೆ ಮಾಡದೇ ಇರೋದನ್ನ ಮಾಡಕ್ ಹೋಗ್ತಾ ಇದೀವಿ. ಯಾವುದೋ ಒಂದು ವಿಚಾರ, ಕೋರ್ಸ್ ನಾವು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರಲ್ಲ. ಆ ಪ್ರೊಸೆಸ್ ಅಲ್ಲಿ ಕಲಿಯೋದಿರುತ್ತೆ. ಕಲಿಕೆ ಅಂದ್ರೆ ಏನು? ಕಲಿಕೆ ಅಂದ್ರೆ ನಾನು ಸೈಕಲ್ ಕಲಿಬೇಕು ಅಂದ್ರೆ ಬೀಳಲೇಬೇಕು.
ಹಾಗೆ ಯಾರೋ ಒಬ್ರು ಪ್ರಪಂಚದಲ್ಲಿ ಬೀಳದ ಸೈಕಲ್ ಕಲ್ತಿರೋ ಉದಾಹರಣೆ ನಿದರ್ಶನಗಳೇ ಇಲ್ಲ. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಅಫ್ಕೋರ್ಸ್. ಈಗ ಸೈಡಲ್ಲಿ ಏನು ವೀಲ್ಸ್ ಇರುತ್ತೆ, ಆ, ಆದ್ರೂ ಸಹಿತ ಹೀಗೆ ಆಗತ್ತೆ. ಬಟ್ ಬಿದ್ದು ಎದ್ದೇಳೋದೆ ಜಯ ಅಂತ ಕರೀತಾರೆ. ಹಾಗಾಗಿ ಸುಲಭವಾಗಿರಲ್ಲ. ಯಾವುದೇ ಒಂದು ವಿಚಾರನ ನಾವು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಚಾಲೆಂಜಸ್ ಇರುತ್ತೆ. ಅದನ್ನು ನಾವು ನಿವಾರಿಸ್ಕೊಂಡು ಮುಂದಕ್ಬೇಕು. ಯೂನಿವರ್ಸ್ ವಿಲ್ ಟೆಸ್ಟ್ ಯು. ಈ ಬ್ರಹ್ಮಾಂಡ ನಮ್ಮನ್ನ, ಕೆಲವರು ಬ್ರಹ್ಮಾಂಡ ಅಂತಾರೆ, ಕೆಲವರು ದೇವರು ಅಂತ ಹೇಳ್ತಾರೆ. ದೇವ್ರು ಏನಪ್ಪ ನನಗೆ ಇಷ್ಟೊಂದು ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾನೆ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಕಷ್ಟದ ಮೇಲೆ ಒಂದು ಕಷ್ಟ, ಕಷ್ಟದ ಮೇಲೆ ಒಂದು ಕಷ್ಟ. ನನಗೆ ಯಾಕೆ ಈ ತರ? ಬೇರೆಯವರೆಲ್ಲ ಆರಾಮಾಗಿದ್ದಾರೆ, ನಾನೀಗ ಏನೋ ಮಾಡ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀನಿ ಯಾವ ಅಪರೂಪಕ್ಕೆ, ಅದಕ್ಕೆ ಇಷ್ಟು ಕಷ್ಟನಾ? ನನ್ನ ಲಕ್ ಸರಿ ಇಲ್ಲ, ನಾನು ಜಾತಕ ತೋರಿಸ್ಬಿಡ್ತೀನಿ, ಆ ಪೂಜೆ ಮಾಡಿಸ್ಬಿಡ್ತೀನಿ ಆ ದೇವ್ರ ಹತ್ರ ಹೋಗ್ಬಿಟ್ಟು. ಇಲ್ಲೊಬ್ರು ದೇವ್ರು ಇರ್ತಾರೆ, ಪೂಜೆ ಮಾಡ್ತಾ ಇರ್ತೀವಿ, ಅದೇ ದೇವ್ರು ಇನ್ನೊಂದ್ ಕಡೆ ಇರ್ತಾರೆ ಅಲ್ವಾ? ಅಲ್ಲಿ ಹೋಗೋದು, ಯಾರೋ ಹೇಳಿದ್ರು ಅಲ್ಲಿ ಹೋಗಿ ಪೂಜೆ ಮಾಡಿಸಿ, ಅಲ್ಲೊಂದು 7 ವಾರಗಳ ಕಾಲ, 10 ವಾರಗಳ ಕಾಲ, 21 ವಾರಗಳ ಕಾಲ ಹೋದ್ರೆ ನಿಮ್ಗೆ ಸರಿ ಆಗ್ಬಿಡುತ್ತೆ. ಪರಿಶ್ರಮ ಹಾಕ್ಬೇಕು. ಬಟ್ ನಾವೇನ್ ಮಾಡ್ತೀವಿ? ಅಷ್ಟು ಆತಂಕ ನಮಗೆ, ನಮ್ಮ ಮೇಲೆ ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಷ್ಟು ಅಡೆತಡೆಗಳು ಬರ್ತಾ ಹೋಗುತ್ತೆ. ನಾವು ಒಂದು ಯಶಸ್ಸಿನ ಹಾದಿಲಿರುವಾಗ, ಅದು ಯಾವುದೇ ಇರ್ಬೋದು, ಸಂಬಂಧ, ಹಣಕಾಸು, ವ್ಯಾಪಾರ. ಗಮನಿಸಿ, ಗಮನಿಸಿ, ಆತರ ಅನ್ಸಿರುತ್ತೆ ಆ ದಾರಿಲಿ ಹೋಗ್ಬೇಕು ಅಂದಾಗ. History has demonstrated that the most notable winners usually encounter heart-breaking obstacles before they triumph. ಹಿಸ್ಟ್ರಿ ಹೇಳೋರ್ ಪ್ರಕಾರ ಇತಿಹಾಸ ಏನ್ ಹೇಳುತ್ತೆ, ಒಂದು ದೊಡ್ಡ ವಿಜಯನ ಗಳಿಸೋಕೆ ಮುಂಚೆ ಎಷ್ಟು ಅಡೆತಡೆಗಳನ್ನ ಪ್ರತಿಯೊಬ್ಬ ಅಚೀವರು, ಪ್ರತಿಯೊಬ್ಬ ಸಾಧಕರು, ಪ್ರತಿಯೊಬ್ಬ ವಿಜಯಶಾಲಿಗಳು ಅನುಭವಿಸಿರ್ತಾರೆ ಅಂತ ಹೇಳ್ತಾರೆ. ದೇ ಒನ್ ಬಿಕಾಸ್, ಏನಕ್ಕೆ ಗೆಲ್ತಾರೆ ಅವರು? ದೇ ರೆಫ್ಯೂಸ್ ಟು ಬಿಕಮ್ ಡಿಸ್ಕರೇಜ್ಡ್ ಬೈ ದ ಡಿಫೀಟ್ಸ್. ಕೇವಲ ಒಂದೇ ಒಂದು ಕಾರಣಕ್ಕೆ ಅವರು ಗೆಲ್ತಾರೆ, ಏನಂದ್ರೆ ಸೋಲಕ್ಕೆ ಇಷ್ಟಪಡಲ್ಲ ಅವರು. ನಾನು ಆ ದಾರಿಲಿ ಇದ್ದೀನಿ, ಮಾಡೇ ಮಾಡ್ತೀನಿ, ಒಂದು ಛಲದಿಂದ ಮುನ್ನುಗ್ತಾರೆ. ಹಾಗಾಗಿ ಅವ್ರು ಗೆಲ್ತಾರೆ. ಎಷ್ಟೊಂದು ಜನಕ್ಕೆ ಅದ್ರ ಅವಕಾಶ ಇರಲ್ಲ. ಇನ್ನೇನು ನಿರಾಸೆಗೊಂಡು ಡಿಮೋಟಿವೇಟ್ ಆಗಿ ಕೆಲಸನ ಬಿಡ್ತಾರೆ ಅಂತ ಹೇಳ್ತಾರೆ. ಫೋರ್ಬ್ಸ್ ಫೋರ್ಬ್ಸ್ ಮ್ಯಾಗಝೈನ್ ಏನಂತಿದೆ, ಅತ್ಯಂತ ಏನು US ನ ಒಂದು ದೊಡ್ಡ ಬಿಸ್ನೆಸ್ ಮ್ಯಾಗಝಿನ್ ಫೌಂಡರ್ BC ಫೋರ್ಬ್ಸ್ ಇದನ್ನ ಹೇಳ್ತಾರೆ. ಯಾ ಅದಕ್ಕೊಂದು ಎಕ್ಸಾಂಪಲ್ ಇದೆ. ಏನು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಹ್ಯೂಜ್ ಬನರು CEO XM ಸ್ಯಾಟಲೈಟ್ ರೇಡಿಯೋ ಒಬ್ರು ಏನ್ ಮಾಡ್ತಾರೆ, ಇಲ್ಲ ನಾನು ಒಂದು ಸ್ಯಾಟಲೈಟ್ಸ್ ರೇಡಿಯೋ ಸಬ್ಸ್ಕ್ರಿಪ್ಷನ್ ಅವಾಗ 2009 ಆ ರೀತಿ ಏನು, ಸಾರಿ 1999 ಆ ರೀತಿ. ಅವಾಗ ಟಿವಿಯಲ್ಲಿ ಅಷ್ಟು ಪ್ರಮುಖವಾಗಿರಲ್ಲ, ಬಟ್ ರೇಡಿಯೋನ ಈಗಲೂ ಕೇಳ್ತಾರೆ, ಆಗ್ಲೂ ಕೇಳ್ತಾ ಇದ್ರು. ಸ್ಯಾಟಲೈಟ್ ರೇಟ್ಸ್ನ ತಗೊಂಡು ಪ್ರಪಂಚಾದ್ಯಂತ ಎಲ್ಲರಿಗೂ ನನ್ನ ರೇಡಿಯೋನ ಕೇಳಿಸ್ಬೇಕು ಅಂದ್ರೆ ನನ್ನ ಸಬ್ಸ್ಕ್ರಿಪ್ಷನ್ಸ್ ನಾನು ಜಾಸ್ತಿ ಮಾಡ್ಬೇಕು, ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಅಗಾಧವಾದಂತಹ ಒಂದು ಒಂದು ಕನಸು ಅಥವಾ ಗುರಿ. ಅವ್ರೇನ್ ಮಾಡ್ತಾರೆ, ಸರಿ, ಅದಕ್ಕೆ ಸ್ಯಾಟಲೈಟ್ ನಲ್ಲಿ ಅವರು ಅದಕ್ಕೆ ಬೇಕಾಗಿರಂತಹ ಏನೋ ಟೆಕ್ನಾಲಜಿನ ಸ್ಯಾಟಲೈಟ್ ಮೂಲಕ ಪಡ್ಕೋಬೇಕಾಗುತ್ತೆ. ಇಡೀ ದೇಶದ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕು ಅಂದ್ರೆ ಸ್ಯಾಟಲೈಟ್ ಪ್ರಸಾರ ಆಗ್ಬೇಕು, ನಿಮ್ಮೆಲ್ಲ ಗೊತ್ತಿದೆ, ಉಪಗ್ರಹದಿಂದ. ಆ ಅವರು $225 million ಇನ್ವೆಸ್ಟರ್ಸ್ನೆಲ್ಲ ಅರೇಂಜ್ ಮಾಡ್ಕೊತಾರೆ. ಅರೇಂಜ್ ಮಾಡಿಬಿಟ್ಟು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ, ಆ, ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಇವ್ರ ಜೊತೆ ಸೇರಿ ಇದು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೆಂಗೋ ಕಷ್ಟಪಟ್ಟು ಒಂದು 2-3 ವರ್ಷ ಕಷ್ಟಪಟ್ಟು ಅವ್ರನ್ನೆಲ್ಲ ಒಪ್ಪಿಸ್ತಾರೆ. ಯಾಕಂದ್ರೆ ಆ ದುಡ್ಡು ಬೇಕು ಸ್ಯಾಟಲೈಟ್ಗೆ ಹಾಕೋದಕ್ಕೆ. ಸ್ಯಾಟಲೈಟ್ ಕೂಡ ಹಾಕ್ತಾರೆ. ಸ್ಯಾಟಲೈಟು ಇನ್ನೇನು ಉಡಾವಣೆ ಆಗ್ಬೇಕು, ಅಷ್ಟರಲ್ಲಿ ಒಬ್ಬ ಎಂಜಿನಿಯರ್, ಟೆಕ್ನಿಕಲ್ ಎಂಜಿನಿಯರ್ ಮಾಡುವ ಒಂದು ತಪ್ಪಾದ ಆಮ್, ಏನು ರೀಡಿಂಗ್ ಇಂದ ಆ ಸಿಗ್ನಲ್ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಅಬಾರ್ಟ್ ಆಗ್ಬಿಡುತ್ತೆ. ಸ್ಯಾಟಲೈಟ್ ಉಡಾವಣೆ ಆಗಲ್ಲ 11 ಸೆಕೆಂಡ್ಗಳ ಮುಂಚೆ. ಅಷ್ಟು $1 million ಒಂದು ಪ್ರಾಜೆಕ್ಟ್, ಇವರ ಕನಸು ಉಡಾವಣೆ ಆಗಲ್ಲ. ನೋಡಿ, 2 ವರ್ಷ ಅದಕ್ಕೆ ಪರಿಶ್ರಮ. ಇನ್ನೇನು ನನ್ನ ಕನಸು ನನ್ಸಾಗ್ತಾ ಇದೆ, ಅದು ಲಾಂಚ್ ಆಗಿ ಹೋಯ್ತು, ಸ್ಯಾಟಲೈಟ್ ಅಲ್ಲಿ ನಾನು ಪ್ರಸಾರ ಮಾಡ್ಬೋದು, ಸಬ್ಸ್ಕ್ರಿಪ್ಷನ್ ರೇಡಿಯೋನ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಆಗುತ್ತೆ. ಅವಾಗ ಅವಾಗ ನಿರಾಸೆಗೊಳ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ.
ಮತ್ತೆ ಪ್ರಯತ್ನ ಮಾಡಿ, ಹೇಗಾದ್ರೂ ಮಾಡಿ 2001 ಅಲ್ಲಿ ಇದನ್ನ ಮಾಡಲೇಬೇಕು ಅಂದ್ಬಿಟ್ಟು ಸ್ಯಾಟಲೈಟ್ ಕೂಡ ಹೋಗುತ್ತೆ. ಈಗ ಇನಾಗ್ರಲ್ ಫಂಕ್ಷನ್ ಮಾಡೋಣ, ಅದ್ರ ಕಿಕ್ ಆಫ್ ಮಾಡೋಣ ಅಂತ ಹೇಳಿ ಒಂದು ಪಾರ್ಟಿನ ಇಟ್ಕೊಂಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಆಗ ಒಂದು 9/11 ಅಟ್ಯಾಕ್ ಆಗುತ್ತೆ ಅಮೆರಿಕ ಟ್ವಿನ್ ಬಿಲ್ಡಿಂಗ್ಸ್ ಮೇಲೆ ಟೆರರಿಸ್ಟ್ಗಳ ಮುಖಾಂತರ. ಆಗ ಹಲವಾರು ಜನರು ಪ್ರಾಣಗಳನ್ನ ಕಳ್ಕೊಂತಾರೆ. ಈ ಒಂದು ಫಂಕ್ಷನ್ ಹಾಲ್ಟ್ ಆಗ್ಬಿಡುತ್ತೆ. ಆದ್ರೂ ಬಿಡಲ್ಲ ಆ ವ್ಯಕ್ತಿ. ಇನ್ನ 2-3 ವಾರಗಳ ಕಾಲ ಅವ್ರು ಹೇಳ್ತಾರೆ, 2 ವರ್ಷ ಬಿಟ್ಬಿಡಪ್ಪ ಇದೆಲ್ಲ ಆಗಲ್ಲ ಕತೆ. ಮತ್ತೆ ಅವರು ಆ ಛಲದಿಂದ, ಆ ನಿರ್ಧಾರದಿಂದ ಮುಂದೆ ಬಂದು ಅದನ್ನ ಲಾಂಚ್ ಮಾಡ್ತಾರೆ. ಅದರ ಪರಿಣಾಮ ಅವಾಗ ಅವ್ರಿಗೆ 33 ಚಾನೆಲ್ಸ್ಗಳನ್ನ, ಅಂದ್ರೆ ಸ್ಪೋರ್ಟ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಎಂಟರ್ಟೈನ್ಮೆಂಟ್ ಇರ್ಬೋದು, ಎಲ್ಲ ಲಾಂಚ್ ಮಾಡಿದಾಗ 2001 ಅಲ್ಲಿ ಅದಾದ ಒಂದು ಟ್ವಿನ್ ಟವರ್ ಅಟ್ಯಾಕ್ 2 ವಾರಗಳ ನಂತರ ಮಾಡಿದಾಗ ಈಗ ಅವ್ರಿಗೆ 1.7 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಮತ್ತೆ ಪ್ರಪಂಚದಲ್ಲೇ ದೊಡ್ಡದಾದ ಮತ್ತು ಏಕಮೇವ ಒಂದು ಸ್ಯಾಟಲೈಟ್ ರೇಡಿಯೋ ಆಗಿ ಅವರು ಇವತ್ತಿದ್ದಾರೆ. ಓಕೆ, ಸೊ ದಟ್ ಕಷ್ಟಗಳೆಲ್ಲರಿಗೂ ಬರುತ್ತೆ. ಜಸ್ಟ್ ಒನ್ ಮೋರ್ ಟೆಲಿಫೋನ್ ಪೋಲ್, ಇದು ಒಂದು ಎಕ್ಸಾಂಪಲ್ ಇದೆ. ಯಾ ಫಾಲ್ ಡೌನ್, ಇವರೇನ್ ಹೇಳ್ತಾರೆ, ಜಪಾನೀಸ್ ಫಾರ್ವರ್ಡ್ ಏನ್ ಹೇಳುತ್ತೆ, 7 ಸಾರಿ ಬೀಳು ಆದ್ರೆ 8 ಸಾರಿ ಎದ್ದೇಳು. ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. 7 ಸಾರಿ ಬೀಳು, ಫೈನ್, ಬಟ್ ಎದ್ದೇಳೋದು ಜಾಸ್ತಿ ಇರ್ಬೇಕು ಯಾವತ್ತಿಗೂ. ಯಾಕಂದ್ರೆ 8 ಸಾರಿ ಎದ್ದೇಳ್ಬೇಕು. ಯಾಕೆ 8ನೇ ಸಾರಿ ನಮಗೆ ಜಯ. ಅದರ್ಥ ಲಿಟ್ರಲಿ ನಾವು ಅಷ್ಟೇ ಸಾರಿ ಬೀಳ್ಬೇಕು ಅಂತಿಲ್ಲ. ಒಂದ್ಸಾರಿ ಬಿದ್ರು 2ನೇ ಸಾರಿ ಎದ್ದಾಗ ನಮ್ಗೆ ಜಯ ಸಿಕ್ಕಿರುತ್ತೆ, ನಮ್ಗೆ ಗೊತ್ತಿರುತ್ತೆ. ಕೆಲವರಿಗೆ 50 ಸಾರಿ ಬಿದ್ದು 51ನೇ ಸಾರಿ ಎದ್ದಾಗ್ಲೂ ಕೂಡ ಜಯ ಸಿಕ್ಕಿರುತ್ತೆ. ಹಾಗಾಗಿ ಆ ಛಲನ ಬೀಳ್ಬಾರ್ದು ಅಂತ ಇದರ ಒಂದು ಅರ್ಥ. ಫಾಕ್ಸ್ ರನ್ನಿಂಗ್ ಅನ್ನೋದು ಇನ್ನೊಂದು ಎಕ್ಸಾಂಪಲ್ ತುಂಬಾ ಅದ್ಭುತವಾಗಿದೆ. ಫಾಕ್ಸ್ ಅಂತ ಒಬ್ರು ಇರ್ತಾರೆ. ಅವರು ಅವರು ಕಾಲಿನ ಕ್ಯಾನ್ಸರ್ಗಳಿಗಾಗಿ ಕಾಲನ್ನ ಕಳ್ಕೊಂತಾರೆ ಮತ್ತು ಕೃತಕ ಕಾಲು ಜೋಡಣೆ ಆಗುತ್ತೆ ಅವರಿಗೆ. ಆಗ ಅವರು ಆ ಕ್ಯಾನ್ಸರ್ನ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಕ್ಯಾನ್ಸರ್ನ ಗುಣಪಡಿಸೋಕ್ಕೆ ಈ ಏನು ಔಷಧಿನ ಕಂಡುಹಿಡಿಬೇಕು ಅಂದಾಗ ಅದಕ್ಕೆ ಸಂಶೋಧನೆಗೋಸ್ಕರ ತುಂಬಾ ದುಡ್ಡು ಬೇಕಾಗತ್ತೆ. ಆ ದುಡ್ಡನ್ನ ರೈಸ್ ಮಾಡೋದಕ್ಕೋಸ್ಕರ ಅವರು ಚಾರಿಟಿ ರನ್ನಿಂಗ್ ಮಾಡ್ತಾರೆ. ಯಾವ ರೀತಿ ಚಾರಿಟಿ ರನ್ನಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕೃತಕ ಕಾಲು, ಒಂದು ಕಾಲಿಗೆ ಕ್ಯಾನ್ಸರ್ ಇಂದ ಕಳ್ಕೊಂಡಿರ್ತಾರೆ, ಕಟ್ಟಾಗಿರುತ್ತೆ. ಆ ಕೃತಕ ಕಾಲು ಇಟ್ಕೊಂಡು ದಿನಕ್ಕೆ 24 ಮೈಲಿ ಓಡ್ತಾರೆ. 24 ಮೈಲಿ ಓಡ್ತಾರೆ ಸ್ನೇಹಿತರೆ. ಅದರ ಪರಿಣಾಮವಾಗಿ 143 ದಿನಗಳಲ್ಲಿ ಕೆನಡಾದಿಂದ ಅಮೆರಿಕಾಗೆ 3339 ಮೈಲ್ಸ್ಗಳಷ್ಟು ಓಡ್ತಾರೆ. ಹೆಚ್ಚು ದುಡ್ಡನ್ನು ಅವರು ಚಾರಿಟಿ ಮೂಲಕ ಸಂಗ್ರಹ ಮಾಡ್ತಾರೆ. ಕೊನೆಗೆ ಅವರು ಆ ರನ್ನಿಂಗ್ ನ ಮುಗಿಸಿದಾಗ, 143 ದಿನಗಳಿಂದ ರನ್ ಮುಗಿಸಿದಾಗ ನಿಂತ್ಕೋಬೇಕಾಗತ್ತೆ ಅವರು ಬಲವಂತವಾಗಿ. ಯಾಕಂದ್ರೆ ಅವರ ಆರೋಗ್ಯ ಏರುಪೇರು ಆಗ್ಬಿಡುತ್ತೆ. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ, ನಿಮ್ಮ ಕ್ಯಾನ್ಸರ್ ಈಗ ಲಂಗ್ಸ್ಗೆ ಆವರಿಸಿದೆ, ಶ್ವಾಸಕೋಶಕ್ಕೆ, ಅದನ್ನ ನಿಲ್ಲಿಸ್ಬೇಕು, ನಿಮ್ ಕೈಲಿ ಆಗಲ್ಲ ಅಂತ ನಿಲ್ಲಿಸ್ತಾರೆ ಅವರು. ಮತ್ತು 2 ತಿಂಗಳ ನಂತರ ಅವರು ನಿಧನ ಕೂಡ ಹೊಂದುತ್ತಾರೆ. ಬಟ್ ಅವರು ಮೂಡಿಸಿರುವಂತ ಒಂದು ಸಂಚಲನ, ಅವರು ಶುರು ಮಾಡಿರುವಂತಹ ಒಂದು ಆಂದೋಲನ ಅವರಿಗೆ $340 ಮಿಲಿಯನ್ ಜನರೇಟ್ ಮಾಡುತ್ತೆ. ಯಾವ್ದಕ್ಕೋಸ್ಕರ? ಕ್ಯಾನ್ಸರ್ ರಿಸರ್ಚ್ಗೆ. ಇವತ್ತೇನಾದ್ರೂ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಲಸಿಕೆಗಳು, ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ ಅಂದ್ರೆ ಫಾಕ್ಸ್ ಅವರು ತುಂಬಾನೇ ಕಾರಣರಾಗಿದ್ದಾರೆ. ಅಷ್ಟು ದುಡ್ಡನ್ನ ಅವ್ರು ಕೊಟ್ಟಿದ್ದಕ್ಕೆ ರಿಸರ್ಚ್ ಆಗ್ತಾ ಇದೆ, ಮೆಡಿಸಿನ್ಗಳನ್ನ ಸಂಶೋಧನೆ ಮಾಡ್ತಾ ಇದ್ದಾರೆ, ಹೊಸದು ಹಲವಾರು ಕೋಟಿ ಜನರಿಗೆ ಸಹಾಯ ಆಗ್ತಿದೆ. ಸೊ ಆಂದೋಲನ ಶುರು ಮಾಡಿದ್ರು ಅದರ ಒಂದು ಏನು ಪ್ರಭಾವದಿಂದ ಆ ವ್ಯಕ್ತಿ ಇಲ್ಲ ಅಂದ್ರೂ ಅದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅನ್ನಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಅದ್ಭುತವಾದ ಉದಾಹರಣೆ ಇನ್ನೊಂದಿರೋದಿಲ್ಲ. ಸೊ 5 years ಅಂತ ಇನ್ನೊಂದು ಎಕ್ಸಾಂಪಲ್. ಇವತ್ತೆಲ್ಲ ಎಕ್ಸಾಂಪಲ್ಸ್ ಇರುತ್ತೆ, ಯಾಕಂದ್ರೆ ನಮ್ಗೆ ಸ್ಫೂರ್ತಿ ಮುಖ್ಯ. ಡೆಬಿ ಮೊಕೊಂಬರ್ ಅನ್ನೋರು, ಅವ್ರು ಯಾರು? ಒಬ್ಬ ಗೃಹಿಣಿ. ಅವ್ರ ಗಂಡ ಸಾಮಾನ್ಯವಾಗಿ ಒಂದು ಸಣ್ಣ ಒಂದು ಇನ್ಕಮ್ ಇರುವಂತಹ, ಆದಾಯ ಇರುವಂತಹ ವ್ಯಕ್ತಿ. 4 ಜನ ಮಕ್ಕಳಿದ್ದಾರೆ. ಈಕೆ ಏನ್ ಮಾಡ್ತಾರೆ? ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸಗಳನ್ನ ಮಾಡೋದು, ಇವರೆಲ್ಲ ಮಲಗದ ಮೇಲೆ ಹೋಗ್ಬಿಟ್ಟು ಟೈಪ್ ರೈಟರ್ ಅಲ್ಲಿ, ಆಗ ಈಗಲ್ಲ, ಒಂದು ಟೈಪ್ ರೈಟರ್ ಕಾಲದಲ್ಲಿ ಸ್ಟೋರಿಗಳನ್ನ ಬರೆಯೋದು. ಈಗ ಸ್ಟೋರಿ ಬರೆಯೋಕೆ ಆಸೆ. 2 ಅವರ್ ಮಾಡೋದು, ಮಲಗೋದು, ಸ್ವಲ್ಪ ತಿರ್ಗಾ ಬೆಳಿಗ್ಗೆ ಬೇಗ ಎದ್ದೇಳೋದು, ತಿರ್ಗಾ 2 ಅವರ್ ಬೇಗ.
ಮಾಡೋದು. ಯಾಕಂದ್ರೆ ಆ ಹಗಲು ಸಮಯದಲ್ಲಿ ಮಕ್ಕಳು ಕೈ ಬಿಡೋದಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆಗ 2 ವರ್ಷ ಮಾಡ್ತಾರೆ ಪುಸ್ತಕಗಳನ್ನ, ತಗೊಂಡೋಗಿ ಕೊಡ್ತಾರೆ ಪಬ್ಲಿಷ್ ಮಾಡಕ್ಕೆ, ಯಾರು ತಗೊಳ್ಳೋದಿಲ್ಲ. ಆದ್ರೂ ಅವ್ರು ಛಲ ಬಿಡೋದಿಲ್ಲ. ಇನ್ನೂ 2 ವರ್ಷಗಳ ಕಾಲ ಅದನ್ನ ಮುಂದುವರಿಸ್ತಾರೆ. ಇವತ್ತಿಗೆ ಅವರು ನಂಬರ್ 1 ರೊಮ್ಯಾಂಟಿಕ್ ಆಥರ್ ಆಗಿದ್ದಾರೆ. 150 ಪುಸ್ತಕಗಳು ಬರೆದಿದ್ದಾರೆ. ಯಾಕೆ 5 ವರ್ಷ ಅವರು ಸತತವಾಗಿ ಪರಿಶ್ರಮ ಪಟ್ಟಿದ್ದಕ್ಕೆ 5ನೇ ವರ್ಷ ಅವ್ರಿಗೆ ಫಲ ಸಿಗುತ್ತೆ. 200 ಮಿಲಿಯನ್ ಕಾಪೀಸ್ ಇವತ್ತಿಗೆ ಅವ್ರದ್ದು ಸೇಲ್ ಆಗುತ್ತೆ ಪ್ರಪಂಚಾದ್ಯಂತ. ಅಂದ್ರೆ 5 ವರ್ಷ ಏನು, ಛಲ ಬೆಳೆದ ವಿಕ್ರಮನಂತೆ, ಅವರು ತ್ರಿವಿಕ್ರಮರಂತೆ ಕೆಲಸ ಮಾಡಿರೋದ ಫಲ ಆಗಿರುತ್ತೆ. ಹಾಗಾಗಿ ನಮಗೆ ಯಾವುದೇ ಜಯ ಸದ್ಯಕ್ಕೆ ಸಿಕ್ಕಿಲ್ಲ ಅಂದ್ರೆ ನಾವು ನಿರಾಸೆಗೊಳ್ಳಬಾರ್ದು. ನಮ್ಮ ಪರಿಶ್ರಮ, ನಮ್ಮ ಛಲ, ನಮ್ಮ ದೃಢತೆ ಅದರಲ್ಲಿ ಹಾಕಿ ಮುಂದುವರಿಬೇಕು. ನೆವರ್ ಗಿವ್ ಅಪ್ ಆನ್ ಯುವರ್ ಹೋಪ್ಸ್ ಅಂಡ್ ಡ್ರೀಮ್ಸ್. ನಿಮ್ಮ ಒಂದು ಆಸೆ ಅಥವಾ ಆಶಾವಾದ ಅಥವಾ ಒಂದು ಕನಸು ಏನಿದೆ ಅದನ್ನ ಸಾಧಿಸಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಬಟ್ ಏನಪ್ಪ ಒಂದು ತಿನ್ ಡಿಫರೆನ್ಸ್ ಅಂದ್ರೆ, ವಿನ್ನರ್ಸು ಬಿಟ್ಟಿರಲ್ಲ, ಛಲ ಬಿಟ್ಟಿರಲ್ಲ, ಪ್ರಯತ್ನ ಬಿಟ್ಟಿರಲ್ಲ. ಅವನು ಒಂದು ನಂಬಿಕೆಯಿಂದ, ಒಂದು ಒಂದು ಹೋಪ್ ಇಂದ ಮುಂದೆ ಹೋಗ್ತಾರೆ. ಲೂಸರ್ಸು ಅದನ್ನ ಕೈ ಬಿಡ್ತಾರೆ. ಅಫ್ಕೋರ್ಸ್ ಅದವ್ರು ತಪ್ಪಾಗಿರಲ್ಲ, ಹಲವಾರು ಸಂದರ್ಭ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಆದರೆ ಅದನ್ನು ಮೀರಿ ಅವರು ಗುರಿಯ ಕಡೆ ಹೋಗುವಂತ ಪ್ರಯತ್ನ ಮಾಡಲ್ಲ. ಅಷ್ಟೇ ಡಿಫ್ರೆನ್ಸ್. ಇಲ್ಲ ಅಂದ್ರೆ ಎಲ್ಲರೂ ವಿನ್ನರ್ಸ್ ಆಗ್ತಾರೆ ಫ್ರೆಂಡ್ಸ್, ಎಲ್ಲರೂ ವಿನ್ನರ್ಸ್ ಆಗ್ತಾರೆ. ಯಾ ಸೊ ಇದು ಒಂದೆಲ್ಲ ಎಕ್ಸಾಂಪಲ್ಸ್. ದಟ್ ಈಸ್ ಫೈನ್. ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಹೌ ಟು ಡೀಲ್ ವಿತ್ ಅಬ್ಸ್ಟಕಲ್ಸ್ ಅದನ್ನ ನಾವು ತಿಳ್ಕೊಳ್ಳೋಣ. ಫಾರ್ ಎವ್ರಿ ಫೇಲ್ಯೂರ್ ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಎಲ್ಲ ಪ್ರತಿಯೊಂದು ವೈಫಲ್ಯತೆಗಳಿಗೂ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಇರುತ್ತೆ. ಓನ್ಲಿ ಥಿಂಗ್ ಇಸ್ ನಮಗ್ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಯು ಜಸ್ಟ್ ಹ್ಯಾವ್ ಟು ಫೈಂಡ್ ಇಟ್. ನೀವು ಅದನ್ನ ಕಂಡುಹಿಡಿಬೇಕು. ಹೇಗೆ? ವೆನ್ ಯು ಕಮ್ ಟು ಎ ರೋಡ್ ಬ್ಲಾಕ್, ನೀನು ಹೋಗ್ತಾ ಇರ್ತೀವಿ ದಾರಿನಲ್ಲಿ, ಹುಬ್ಳಿ ಕಡೆ ಪ್ರಯಾಣ ಮಾಡೋದಕ್ಕೆ ಬೆಂಗಳೂರಿಂದ, ಆಲ್ ಆಫ್ ಎ ಸಡನ್ ಒಂದು ರೋಡ್ ಬ್ಲಾಕ್, ಏನೋ ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ, ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಡೆಡ್ ಎಂಡ್, ಅರ್ಜೆಂಟ್ ಆಗಿ ಹೋಗ್ಬೇಕು. ಏನ್ ಮಾಡ್ತೀವಿ ನಾವು? ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತೀವ? ಅಥವಾ ಏನೋ ಅಗದು ಬಿಟ್ಟಿರುತ್ತೆ, ಏನೋ ಕೆಲಸ ಕಾರ್ಯಗಳಿಗೆ ಏನೋ ಒಂದಾಗಿರುತ್ತೆ, ಏನ್ ಮಾಡ್ತೀವಿ? ಇನ್ನೊಂದು ರಸ್ತೆ ತಗೊಳತ್ತೀವಲ್ವಾ? ಅದು ದೂರದ ರಸ್ತೆ ಇರ್ಬೋದು, ಎಷ್ಟು ಕಿಲೋಮೀಟರ್ಗಳಾಗ್ಬೋದು, ರೋಡ್ ಚೆನ್ನಾಗಿಲ್ದೇ ಇರೋದು ಸಹಿತ ಆಗಿರ್ಬಹುದು. ಬಟ್ ನಮ್ಮ ಗಮ್ಯ, ನಮ್ಮ ಡೆಸ್ಟಿನೇಷನ್ ಕಡೆ ನಮಗೆ ಆ ಒಂದು ಒಂದು ಜ್ಞಾನ, ಒಂದು ಮನಸ್ಸು ಅದನ್ನ ಸೇರ್ಲೇಬೇಕು ಅನ್ನೋ ಒಂದು ಛಲ ಇದ್ದಾಗ ನಾವು ಅದನ್ನ ಮಾಡ್ತೀವಿ. ಇಲ್ಲ ಅಂದ್ರೆ ರೋಡ್ ಸರಿ ಇಲ್ಲಪ್ಪ, ನಡಿ ವಾಪಸ್ ಹೋಗೋಣ. ಅಥವಾ ಅಲ್ಲೇ ನಿಂತ್ಕೊಂಡು ಏನಾಯ್ತು, ಏನ್ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿ ಕೂತ್ಕೊಂಡು ಕೂಲಾಗಿ ಯೋಚನೆ ಮಾಡಿದಾಗ ನಮಗೆ ಇನ್ನೊಂದು ದಾರಿ, ಇಲ್ಲೊಂದು ಯಾವ್ದೋ ದಾರಿ ಇದೆಯಪ್ಪೋ, ಹೋಗ್ಬೋದು, ಅಥವಾ ಇವ್ರನ್ನ ಕೇಳ್ಕೊಂಡು ಹೋಗ್ಬೋದು, ಮಾರ್ಗದರ್ಶನ ತಗೊಂಡು ಹೋಗ್ಬೋದು ಅನ್ನೋ ವಿಚಾರ ಬರುತ್ತೆ. ನಿರುತ್ಸಾಹಗೊಂಡ್ರೆ ಕ್ಲಿಯರ್ ಆಗ್ಲಿ ಅಂತ ಅಲ್ಲೇ ಕಾಯ್ತಾ ಇರ್ಬೋದು, ಇಲ್ಲ ವಾಪಸ್ ಮನೆಗೆ ಬರ್ಬೋದು. ಹಾಗಾಗಿ ಮೇರಿ ಕಿ ಆಶ್, ಫೌಂಡರ್ ಮೇರಿ ಕಿ ಕಾಸ್ಮೆಟಿಕ್ಸ್ ಏನಿದೆ ಅದರ ಫೌಂಡರ್ ಅದನ್ನ ಹೇಳ್ತಾರೆ, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಡಿಫಿಕಲ್ಟೀಸ್ ಆರ್ ಅಪಾರ್ಚುನಿಟೀಸ್ ಟು ಬೆಟರ್ ಥಿಂಗ್ಸ್. ಕಷ್ಟ ಬರೋದೇ ನಮ್ಗೆ ಅವಕಾಶಗಳನ್ನು ಸೃಷ್ಟಿಸಕ್ಕೆ ಅಂತ. ನೋಡಿ, ಇನ್ನ ಅದ್ಭುತವಾಗಿದೆ ಇದು. ಯಾ ಸರ್, ಎಷ್ಟೋ ಜನಕ್ಕೆ ನಾವು ನೋಡಿದೀನಿ, ಅವ್ರಿಗೆ ಸಣ್ಣದಾಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ. ಲೈಕ್ ಡಾಕ್ಟರ್ ಹೇಳಿರ್ತಾರೆ, ನಿಮಗೆ BP ಈಗ ಶುರು ಆಗಿದೆ, ಅಥವಾ ಬಾರ್ಡರ್ನಲ್ಲಿ ಇದೆ, ಶುಗರ್ ಬಾರ್ಡರ್ನಲ್ಲಿ ಇದೆ, ಈ ಕಡೆ ಸ್ವಲ್ಪ ವಾಲ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಬೇಜಾರು, ನೋವು, ಅಥವಾ ಜಾಸ್ತಿನೂ ಒಂದೇ ಸರಿ ತೋರಿಸ್ಕೊಬಿಡ್ಬೋದು. ಇಟ್ ಕ್ಯಾನ್ ಶೋ ಅಪ್. ಲೈಕ್ BP ಇಷ್ಟೊಂದು ಇದೆಯಲ್ರಿ, ಗೊತ್ತಾಗಿಲ್ವೇನ್ರಿ ನಿಮ್ಗೆ? ಶುಗರ್ ಎಷ್ಟಿದೆ ಗೊತ್ತಾಗಿಲ್ವೇನ್ರಿ? ಎಕ್ಸಾಂಪಲ್ಸ್ ಅಷ್ಟೇ. ಯಾ ನನಗೇನು ಈ ತರ ಆಗ್ಬಿಡ್ತು, ನಾನು ಎಲ್ಲ ಮಾಡ್ತಾ ಇದ್ದೀನಲ್ಲಪ್ಪ, ಪ್ರತಿದಿನ ಎಲ್ಲ ದೈನಂದಿನ ಕ್ರಿಯೆ, ನಾನೇನು ಅಷ್ಟು ಉಪ್ಪು ತಿನ್ನಲ್ಲ, ಖಾರ ತಿನ್ನಲ್ಲ, ಈ ತರ ಆಲೋಚನೆಗಳು ಬರುತ್ತೆ. ಬಟ್ ನಾವು BP ಹೇಗೆ ಬರುತ್ತೆ, ಡಯಾಬಿಟಿಸ್ ಹೇಗೆ ಬರುತ್ತೆ ಗೊತ್ತು, ಅದ್ರ ಆಳಕ್ಕೆ ಹೋಗೋದು ಬೇಡ, ಮತ್ತೆ ರಿಪೀಟ್ ಮಾಡೋದು ಬೇಡ. ಸೊ ಇದು ಕಷ್ಟ. ಯಾಕಂದ್ರೆ ಈಗ ತಾನೇ ನಾವು ಒಂದು ಗುರಿ ತಗೊಂಡಿದ್ದೀವಿ. ಏನ್ ತಗೊಂಡಿದ್ದೀವಿ ಗುರಿ? ನಮ್ಮ ದೇಹದಾಢ್ಯನ ತುಂಬಾ
ಅದ್ಭುತವಾಗಿ ರೂಪಿಸ್ಕೋಬೇಕು, ಆರೋಗ್ಯಕರವಾಗಿ ಇಟ್ಕೋಬೇಕು ಅನ್ನೋ ಗುರಿ ಇದೆ. ಆಲ್ ಆಫ್ ಎ ಸಡನ್ ಇದು ಬಂದಿದೆ. ಈಗ ತಾನು ಶುರು ಮಾಡಿದ್ದೀನಿ, ನಾನು ಎಕ್ಸರ್ಸೈಸ್ ಶುರು ಮಾಡಿದ್ದೀನಿ, ಡೈಟಿಂಗ್ ಶುರು ಮಾಡಿದ್ದೀನಿ, ಮತ್ತೊಂದೇನೋ ಮಾಡ್ತಾ ಇದ್ದೀನಿ. ಅದು ಅಡೆತಡೆ. ಸೊ ಈ ಅಡೆತಡೆನ ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ಳಿ ಅಂತಾರೆ. ಆಗ ಆ BP, ಶುಗರ್ ಡಯಾಬಿಟಿಸ್ ಏನು ನಮಗೆ ಆ, ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಅವಾಗ ನಾವು ಅದನ್ನ ಹೇಗೆ ಸುವರ್ಣಾವಕಾಶಗಳಾಗಿ ಬದಲಾಯಿಸ್ಕೋಬಹುದು ಅಂದ್ರೆ, ಈಗ ನಮ್ಮ ಏನು ದಿನ ಏನು ಅಭ್ಯಾಸ ಮಾಡ್ತೀವಿ, ಏನು ನಾವು ಒಂದು ರಿಚುವಲ್ಸ್ನ ಇಟ್ಕೊಂಡಿದೀವಿ, ಅದನ್ನ ರಿಗರಸ್ ಆಗಿ ಮಾಡ್ತೀವಿ. ಅಂದ್ರೆ ಡಿಸಿಪ್ಲಿನ್ ಆಗಿ ತಪ್ಪದೆ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಗೇನೋ ಮಾಡೋಣ ಬಿಡು, ಈ ಏನು ಸ್ವಲ್ಪ ಫಿಟ್ನೆಸ್ ಮಾಡ್ಕೋಬೇಕು, ಇವತ್ತು ನಿದ್ದೆ ಮಾಡೋಣ, ನಾಳೆ ಮಾಡೋಣ, ಈ ಒಂದು ಮನೋಭಾವ ಇರುತ್ತೆ. ಈಗ ನಮ್ಗೆ ಏನಾಗುತ್ತೆ, ಸೀರಿಯಸ್ನೆಸ್ ಬರುತ್ತೆ. ಇಲ್ಲಪ್ಪ ನಾನು ಬಾಳೇ ಮಾಡ್ಬೇಕು, ಎದ್ದು ಬಿದ್ದು ಮಾಡ್ತೀವಿ, ಹಾಗೆ ಅಚೀವ್ ಮಾಡ್ತೀವಿ. ಸರ್ ಆಗಿರುತ್ತೆ. ಇದು ಹೆಲ್ತ್ಗೆ ಸಂಬಂಧಪಟ್ಟಂತೆ. ಮತ್ತೆ ಅದು ಕೂಡ ಒಳ್ಳೇದೇ. ಈಗಲೇ ಶೋ ಅಪ್ ಅದು ಬಂದು ತೋರಿಸ್ತು, ಎಲ್ಲೋ ಅಲರ್ಟ್ ತರ, ಗುರು ನೀನ್ ಏನೋ ಇದೆ ಅಂತ. ಅದು ತೋರಿಸ್ದೆ ಒಂದೇ ಸರಿ ದೊಡ್ಡದಾಗಿ ಬಂದಿದ್ರೆ ಅಲ್ವಾ, ಅದು ಅಪರ್ಚುನಿಟಿನೇ. ಹಾಗೆ ತಗೋಬೇಕು. ದೇ ಆರ್ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಗ್ರೇಟರ್ ಎಕ್ಸ್ಪೀರಿಯನ್ಸ್. ಮುಂದೆ ನಾನು ದೊಡ್ಡದಾದ ಒಂದು ಅನುಭವ ಮಾಡಬೇಕು ಅಂದ್ರೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್. ಮೆಟ್ಲು, ಬೆಟ್ಟದ ಮೇಲೆ ಆ ದೇವಸ್ಥಾನ ನೋಡ್ಬೇಕು, ಅಲ್ಲಿ ಹೋಗಿ ಒಂದು ವ್ಯೂ ನೋಡ್ಬೇಕು, ನಾನು ಅದ್ಭುತವಾದಂತಹ ಮನೋಹರವಾದಂತಹ ದೃಶ್ಯಗಳನ್ನ ಸವಿಬೇಕು ಅಂದ್ರೆ ಮೆಟ್ಲು ಹತ್ಲೇಬೇಕು. ಮೆಟ್ಲು ಹತ್ಬೇಕಪ್ಪ, ಕಷ್ಟ, ಹತ್ತಕ್ ಸಾಧ್ಯ ಇಲ್ಲ. ನೋಡಿ ಅಲ್ಲಿ ಹತ್ತಿ ಹೋಗಿ ನಿಂತ್ಕೊಂಡ ಮೇಲೆ ಗೊತ್ತಾಗತ್ತೆ ಆ ನೇಚರ್ನ, ಪ್ರಕೃತಿ ಅದ್ಭುತನ, ಎಷ್ಟ ಸಾರ್ಥಕ ಆಯ್ತಪ್ಪ ಅಂತ ಅನ್ಸಲ್ವಾ. ಅದರಿಂದ ಸ್ಟೆಪ್ಪಿಂಗ್ ಸ್ಟೋನ್, ಅದು ಆ ಎಕ್ಸ್ಪೀರಿಯನ್ಸ್ ನ ತಗೋಬೇಕು. ವೆನ್ ಒನ್ ಡೋರ್ ಕ್ಲೋಸಸ್ ಅನದರ್ ಆಲ್ವೇಸ್ ಓಪನ್ಸ್ ಆಸ್ ಎ ನ್ಯಾಚುರಲ್ ಲಾ. ಇಲ್ಲಿ ನನಗೆ ಈ ಆಫೀಸಲ್ಲಿ ಕೆಲಸ ಕಷ್ಟ ಆಗ್ತಾ ಇದೆ, ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಇದ್ದಾರೆ, ಜನ ಕಿರಿಕಿರಿ ಕೊಡ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಿದ್ದಾರೆ, ವಾಟ್ ಎವರ್ ಅರ್ಥ ಏನು? ಇನ್ನೊಂದು ಕಡೆ ಅಪರ್ಚುನಿಟಿ ಡೋರ್ ಓಪನ್ ಆಗ್ತಾ ಇದೆ ಅಂತ ಅರ್ಥ. ಕುಗ್ಗೋದಲ್ಲ. ಅವಾಗ ನಾವು ಟ್ರೈ ಮಾಡ್ತೀವಿ, ಇನ್ನೊಂದ್ ಕಡೆ ಟ್ರೈ ಮಾಡ್ತೀವಿ, ಮತ್ತೊಂದು ಕಡೆ ಟ್ರೈ ಮಾಡ್ತೀವಿ, ಸಿಗುತ್ತೆ. ಇಲ್ಲಿಗಿಂತ ಡಬಲ್ ಸ್ಯಾಲರಿ ಸಿಗ್ಬೋದು, ಇದಕ್ಕಿಂತ ಹೆಚ್ಚಿನ ಸ್ಯಾಲರಿ ಸಿಗ್ಬೋದು, ಹೆಚ್ಚಿನ ಒಳ್ಳೆ ಎನ್ವಿರಾನ್ಮೆಂಟು ಕೂಡ ಇರಬಹುದು. ಬಟ್ ಯಾವಾಗ ನಮಗೆ ಕಷ್ಟ ಬರೋ ತಿಳ್ಕೊಳ್ಳಿ, ನಮ್ಗೇನೋ ಒಂದು ಒಳ್ಳೆಯ ಸವರ್ಣಾವಕಾಶ ಇದೆ. ಯಾ ನಮ್ಗೆ ಯಾರೋ ಒಂಟಿಯಾಗಿ ಬಿಟ್ಬಿಟ್ರು ಅಂತ ಇಟ್ಕೊಳ್ಳೋಣ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಒಂಟಿಯಾಗಿದ್ದೀವಿ, ನಮ್ಗೆ ಯಾರು ಇಲ್ಲ, ಅನಾಥರಾಗಿದ್ದೀವಿ ಅನ್ನೋ ಬದಲು, ಒಂಟಿಯಾಗಿದ್ದಾಗ ನನಗೆ ಏನೇನು ಸುವರ್ಣಾವಕಾಶ ಇದೆ ಒಬ್ಬೊಬ್ಬನೇ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು. ಯಾರೋ ಒಬ್ಬರ ಆ ಏನೋ ಆ ಏನಂತಾರೆ ಅದಕ್ಕೆ, ಒಳ್ಳೆ ಪದ ನನಗೆ ಸಿಗ್ತಾ ಇಲ್ಲ. ಆ ಏನಾದ್ರು ಪರ್ಮಿಷನ್ ತಗೊಳ್ಳೋದು, ಬೇರೆ ಎಲ್ಲಾದ್ರೂ ನಾನು ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಇನ್ನೊಬ್ರಿಗೆ ತಿಳಿಸಿ ಅವ್ರ ಹತ್ರ ಬೇಡ್ಕೊಂಡು ಪರ್ಮಿಷನ್ ತಗೊಂಡು ಹೊರಗಡೆ ಹೋಗ್ಬೇಕು ಅಂದ್ರೂ, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರು, ಸ್ನೇಹಿತರು ನೋಡ್ಬೇಕು ಅಂದ್ರೂ ಈ ರೀತಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಒಂಟಿಯಾಗಿರ್ಬೇಕು ಅಂತ ಹೇಳೋ ಉದ್ದೇಶ ಅಲ್ಲ ಹೇಳೋದು. ಒಂಟಿತನ ಆದ್ರೆ ಅದನ್ನು ಅಪರ್ಚುನಿಟೀಸ್ ಹುಡುಕಿ, ಬಿಸ್ನೆಸ್ ಏನೋ ಮಾಡ್ಬೋದಾ, ನಿಮ್ಗೆ ನೀವೇ ನಿರ್ಧಾರಗಳು ತಗೋಬಹುದಾ, ನಿಮ್ ಲೈಫ್ನ ಎಂಜಾಯ್ ಮಾಡ್ಬೋದಾ, ನಿಮ್ಗೆ ಇಷ್ಟ ಬಂದಿದ್ ಮಾಡು, ಈ ರೀತಿ. ಓಕೆ. ಸೊ ಎಲ್ಲದಲ್ಲೂ ಅಪರ್ಚುನಿಟಿ ಇರುತ್ತೆ ಫ್ರೆಂಡ್ಸ್. ನಮಗೆ ಕಷ್ಟ ಬರ್ತಾ ಇದ್ರು ಅದಲ್ಲಿ, ಈಗ ನನ್ಗೆ ಮನೇಲಿ ಕಷ್ಟ ಇದ್ರು, ಸಂಬಂಧದ ಬಗ್ಗೆ ಕಷ್ಟ ಇದ್ರು ಸಹಿತ, ನಾನು ಏನೋ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೀನಿ ಅದನ್ನ ಅರ್ಥಕೊಂಡಾಗ, ಎಸ್ ಸರ್, ಏನೋ ಒಂದು ಜ್ಞಾನ ಪಡೆಯಕ್ಕೆ ಅವಾಗಲೇ ನಾನು ಯೋಚನೆ ಮಾಡೋದು. ಇಲ್ಲ ನಾನು ಆರಾಮಾಗಿದ್ರೆ ಲೈಫು ಆರಾಮಾಗಿರಲ್ಲ. ಎಷ್ಟೊಂದ್ ಜನ ಇವತ್ತಿಗೆ ಈ ಜ್ಞಾನನೇ ಇಲ್ಲ, ಇರೋ ಒಂದು ಜ್ಞಾನನ ಸಂಪಾದಿಸ್ಬೇಕು. ನಾನು ನನ್ನ ಏನು ಆ, ಬುದ್ಧಿವಂತಿಕೆನ ಅಥವಾ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಕ್ಷಮತೆನ ಹೆಚ್ಚಿಸ್ಕೋಬೇಕು, ಡಿಸಿಷನ್ ಮೇಕಿಂಗ್ ಪವರ್ನ ಜಾಸ್ತಿ ಮಾಡ್ಕೋಬೇಕು, ನಾನು ಏನೋ ಸಾಮರ್ಥ್ಯ ಇದೆ ಅದು ತಿಳ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಯಾಕೆ? ಯಾ ಅವರಲ್ಲೇ ಇರ್ತಾರೆ. ಬಟ್ ನಮ್ಗೆ ಕಷ್ಟ ಬಂದಾಗ ನಾವು ಇದನ್ನೆಲ್ಲ ಮಾಡಕ್ ಹೋಗ್ತಾ ಇದೀವಿ. ಸೊ ನಮಗ್ ಸಿಗುತ್ತೆ. ಹಾಗೆ ಅಪಾರ್ಚುನಿಟಿನ ಹುಡುಕಬೇಕು, ಅಪಾರ್ಚುನಿಟಿನ ಹುಡುಕಬೇಕು ಕಷ್ಟದಲ್ಲೂ ಸಹ ಅಂತ ಹೇಳ್ತಾರೆ. ಹೇಗ್ ಮಾಡೋದು? ಬ್ರೈನ್ ಸ್ಟಾರ್ಮಿಂಗ್ ಇನ್ 3 ways. ಯಾವುದೇ ಕಷ್ಟ ಬಂದ್ರು ಕೂತ್ಕೊಂಡು ಒಂಥರ ಬ್ರೆತ್ ತಗೊಂಡು ಸಮಯನ ಕೊಟ್ಬಿಟ್ಟು ಯೋಚನೆ ಮಾಡಿ, ಆತಂಕದಲ್ಲಿ ಮಾಡಬಾರ್ದು. ಏನಕ್ಕೆ ಇಲ್ಲಿ ಬಂದಿದ್ದೀನಿ, ಈಗ ನಾವು ರಸ್ತೆ ಕ್ಲೋಸ್ ಆಗಿರೋ ಒಂದು ಎಕ್ಸಾಂಪಲ್ ಬಂದ್ವಲ್ಲ, ಆ ರೀತಿ ಇಲ್ಲಿಂದ ಬೇರೆ ದಾರಿಗಳಿದೆಯಾ, ಹೇಗೆ ಹೋಗ್ಬೋದು ನಾನು, ಯಾ ಅದನ್ನ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ 3 ಅಂಶಗಳು ಯಾವ್ದಾದ್ರು ಸಿಗುತ್ತೆ. ಅದನ್ನು ಬರ್ಕೊಂಡು ಅದನ್ನ ಪ್ರಯತ್ನ ಮಾಡಬೇಕು, ಮತ್ತೆ ಅದನ್ನ ಫಾಲೋ ಮಾಡ್ಬೇಕು. ಅಫ್ಕೋರ್ಸ್ ಅದು ಕೂಡ ಫೇಲ್ಯೂರ್ ಆಗ್ಬೋದು, ಗ್ಯಾರಂಟಿ ಇಲ್ಲ. ಬಟ್ ಸ್ಟಿಲ್ ಇನ್ನೂ ಒಂದು 3 ದಾರಿ. ಅದೇ ಪರ್ಸಿಸ್ಟೆನ್ಸ್, ಅದೇ ಛಲ, ದೃಢತೆಯಿಂದ ನಿರಂತರವಾಗಿ ಮುನ್ನುಗ್ಗೋದು ಅಂತ ಹೇಳ್ತಾರೆ ಆಥರ್ಸ್.
ಓಕೆ. ಆದ್ರಿಂದ ಸಾಧಕರೆಲ್ಲರೂ ಈ ಗುಣವನ್ನ ಹೊಂದಿರ್ತಾರೆ. ಹಾಗೆ ನಾವು ಕೂಡ ಸಾಧಕರಾದ್ರಿಂದ, ಸಾಧಕರ ಸಮುದಾಯದಲ್ಲಿರೋದ್ರಿಂದ, ಅಪರಿಮಿತರಾಗಿರೋದ್ರಿಂದ ನಮ್ಗೆ ಗೊತ್ತು ನಮ್ ಗುರಿ ನಾವು ತಲುಪ್ತೀವಿ ಅಂತ ಈ ಒಂದು ಗುಣ ನಮ್ಮ ನರ ನಾಡಿಗಳಲ್ಲಿ ಇಳಿದು ಬಿಡ್ಬೇಕು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಸೊ ಇವತ್ತಿಗಿಷ್ಟು. ಈಗ ನಾವು ಏನ್ ಮಾಡೋಣ, ಯೋಧರ ಘೋಷಣೆ ಮಾಡುವ. ಸ್ನೇಹಿತರೆ, ಇನ್ನೊಂದು ವಿಚಾರ, ನಿಮಗೆ ಈ ಸೆಷನ್ ಏನಾದ್ರು ಯೂಸ್ಫುಲ್ ಆಗಿದ್ರೆ ಯು ಕ್ಯಾನ್ ಕಮೆಂಟ್. ನೀವು ಫೇಸ್ಬುಕ್ ಎಲ್ಲಾದ್ರೂ ಮಾಡ್ಬೋದು, ಇಲ್ಲ ಈ ನಮ್ಮ ಸಾಧಕರ ಸಮುದಾಯ ಎಲ್ಲಾದ್ರೂ ಬರಿಬೋದು. ಒಂದು 2 ಪದಗಳಲ್ಲಿ ಏನಾದ್ರೂ ನಿಮ್ಗೆ ಅನ್ಸಿದ್ನ ಬರ್ತಾರೆ. ಆ, ಚೆನ್ನಾಗಿರುತ್ತೆ. ನಾವು ವ್ಯಕ್ತಪಡಿಸ್ಬೇಕು. ನಾವು ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ವಿ ಕಾಲ್ ಇಟ್ ಅಸ್ ಎನರ್ಜಿ ಎಕ್ಸ್ಚೇಂಜ್. ಎನರ್ಜಿ ಎಕ್ಸ್ಚೇಂಜ್ ಅಂದ್ರೆ ನಾವೇನು ಎನರ್ಜಿ ನಾವು ತಗೊಳ್ಳುವಾಗ ಎನರ್ಜಿ ಕೊಡ್ಬೇಕು. ಅದು ತುಂಬಾ ಒಳ್ಳೆಯ ಗುಣ ಆಗುತ್ತೆ. ಗ್ರಾಟಿಟ್ಯೂಡ್, ದ ಮೂಮೆಂಟ್ ಗ್ರಾಟಿಟ್ಯೂಡ್ ಅನ್ನೋದು ಭಯಕ್ಕೆ, ಈ ಭಯ ಅಂತ ಏನಿದೆ, ಫಿಯರ್, ಆತಂಕ, ಬರೀ ಅದಕ್ಕೆ ಒಂದೇ ಒಂದು ಅಸ್ತ್ರ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಅದು ಕೃತಜ್ಞತೆ, ಧನ್ಯವಾದ ಹೇಳುವಂಥದ್ದು. ಬಹುಶಃ ನಿಮ್ಗೆ ಈ ಟೆಕ್ನಿಕ್ ನ ತುಂಬಾ ಹಲವಾರು ಮೊಡಾಲಿಟೀಸ್ ಅಲ್ಲಿ ಹೇಳ್ಕೊಡ್ತಾರೆ. ಕೃತಜ್ಞತೆ ಹೇಳಿದ್ರೆ ನಾವು ಎಷ್ಟೋ ಒಂದು ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಬೇಕಾದ್ರೆ ನೀವು ಚೆಕ್ ಮಾಡಿ. ಇವತ್ತು ನಿಮ್ಗೆ ಏನಾದ್ರು ಒಂದು ತುಂಬಾ ಭಯ ಆದ್ರೆ ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾರೆ ನೋಡೋಣ. ಒಂದು 5 ನಿಮಿಷ ಹೇಳಿ, ಹೆಂಗ್ ಶಿಫ್ಟ್ ಆಗ್ಬಿಡುತ್ತೆ ಗೊತ್ತಾಗತ್ತೆ ನಿಮ್ಮ ಮನಸ್ಸಿನಲ್ಲಿ. ಸೇ ಥ್ಯಾಂಕ್ ಯು. ಭಯದ ಬಗ್ಗೆ ಯೋಚನೆ ಬೇಡ, ಈ ಸಮಸ್ಯೆಯಿಂದ ಪರಿಹಾರ ಹೆಂಗಾಗ್ಬಿಡುತ್ತೆ. ಜಸ್ಟ್ ಗಿವ್ ಇಟ್ ಎ ಟ್ರೈ ಟುಡೇ. ಥ್ಯಾಂಕ್ಸ್ ದಿಸ್ ಪವರ್. ಓಪನ್ ಟೆಕ್ನಿಕಲ್ ಅದನ್ನೇ ಹೇಳೋದು, ಅದಾಗೆ ಕೆಲಸ ಮಾಡೋದು. ಬಟ್ ಇದು ನೀವು ಟ್ರೈ ಮಾಡುವ ಸದ್ಯಕ್ಕೆ. ಓಪನ್ ಇನ್ನೊಂದಿನ ನೋಡುವ, ಸಮಯ ಇದ್ದಾಗ ಅದು ಮಾಡಿಸುವ. ಈಗ ನಿಮ್ಗೆ ಅನ್ಸಿದ್ದ ಅನಿಕೆನ ಸಮುದಾಯ ಇದೆಲ್ಲ ಇರ್ಬೋದು, ಎಲ್ಲ ಒಂದ್ ಕಡೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹಾಕಿಸೋ. ಅದರಿಂದ ನಮ್ಮ ಸಬ್ ಕಾನ್ಶಿಯಸ್ ರೀವೈರ್ ಆಗಕ್ಕೆ ಶುರು ಆಗತ್ತೆ. ಪ್ರತಿಯೊಂದು ಥ್ಯಾಂಕ್ ಯು ಹೇಳ್ಬೇಕು. ನೀವು ನೋಡಿ, ವೆಸ್ಟರ್ನ್ ಕಲ್ಚರ್ ಎಲ್ಲ ತುಂಬಾನೇ ಏನೇ ಮಾಡಿ ಥ್ಯಾಂಕ್ ಯು ಅಂತಾರೆ. ಸಾರಿ, ಥ್ಯಾಂಕ್ ಯು ತುಂಬಾ ಹೆಚ್ಚು ಬಳಸ್ತಾರೆ. ಅವ್ರು ಬೇರೆ ಬೇರೆ ಮೂಢನಂಬಿಕೆಗಳ ಏನೂ ಇಲ್ಲ, ಬಟ್ ಅವ್ರು ತುಂಬಾ ಅಚೀವರ್ಸ್ ಅಲ್ವಾ. $30 ಟ್ರಿಲಿಯನ್ ಎಕಾನಮಿ ಆಗುತ್ತೆ US. ನಮ್ದು 4.8 ಏನೋ ಬರ್ತಾ ಇದೆ, 4.5ಗೆ. ಯಾಕೆ? ವ್ಯಕ್ತಿತ್ವ ಆ ರೀತಿ ರೂಪಿಸ್ಕೊತಾರೆ. ಮುಕ್ತವಾಗಿ ಥ್ಯಾಂಕ್ಸ್ ಹೇಳ್ತಾರೆ. ಏನಾದ್ರು ಇದಾದ್ರೆ ಧನ್ಯವಾದಗಳು ಅಂತ ನಾವು ಹೇಳಕ್ ಕಷ್ಟ. ಕನ್ನಡದಲ್ಲಂತೂ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಹೇಳ್ತೀವಿ ನಾವು ಕ್ಷಮಿಸಿ ಅಂತ? ಮನ್ಸಿಂದ ಆಳದಿಂದ ಬರಬೇಕು, ಫೀಲ್ ಮಾಡ್ಬೇಕು ನಾವು ಕ್ಷಮಿಸಿ ಅಂತ ಹೇಳಕ್ಕೆ. ಕಷ್ಟ ಅಲ್ವಾ? ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಹೇಳ್ಬಿಡ್ತೀವಿ, ಅಭ್ಯಾಸ, ಅದೇ ಸಾರಿ ಅಂತ. ಕನ್ನಡದಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಧನ್ಯವಾದಗಳು, ಅದು ಅಷ್ಟೇ. ನಮ್ಮ ಕನ್ನಡ ನೋಡಿ ಎಷ್ಟು ಅದ್ಭುತವಾಗಿದೆ. ನಾವು ಅದನ್ನು ಹೇಳಿದ್ರೆ ನಾವು ಫೀಲ್ ಮಾಡ್ತೀವಿ ಅಂತ ಅರ್ಥ, ನಿಜವಾಗ್ಲೂ ಹೇಳ್ತಿದೀವಿ ಅಂತ ಅರ್ಥ. ಬಟ್ ಏನು, ಸಾರಿ ಗಿರಿ ಹೇಳಿದ್ರೆ ನಾವು ನಿಜವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಾಯಿಗೆ ಬಂದ್ಬಿಟ್ಟಿರುತ್ತೆ. ಥ್ಯಾಂಕ್ಸ್ ಹೇಳಿದ್ರು ಅಷ್ಟೇ, ಸಾರಿ ಥ್ಯಾಂಕ್ಸ್ ಅಂತ ಒಂದು ಅಭ್ಯಾಸ ಹೇಳಿರುತ್ತೆ. ಜಸ್ಟ್ ಅದನ್ನು ಗಮನಿಸಿ, ಅಲ್ವಾ? ಹಾಗಾಗಿ ಲೆಟ್ಸ್ ಡೂ ಇಟ್. ಥ್ಯಾಂಕ್ ಯು ಅನಿತಾ ಅವರೇ. ಲೆಟ್ಸ್ ಡೂ ಯೋಧರ ಘೋಷಣೆಯನ್ನು ಮಾಡೋಣ. ಯಾ ಫೀಲ್ ಮಾಡಬೇಕು, ಅದನ್ನು ಜೋರಾಗಿ ಹೇಳಬೇಕು. ಹೇಳ್ಕೊಳ್ತೀರಾ? ರೆಡಿ, ಸ್ಟಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡೇ ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನ ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅನ್ನೋದಿಲ್ಲ, ನಾನು ಮಾಡುವೆ ಅಥವಾ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ.
ಎಸ್, ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ಯಾಕಂದ್ರೆ ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಎಸ್, ನಾವೆಲ್ಲ ಯೋಧರೆ. ವೆರಿ ಗುಡ್. ಮತ್ತೊಮ್ಮೆ ನಾವು ಅಪರಿಮಿತ ಅಂತ ನೆನಪಿಸ್ಕೊಳ್ಳೋ ಸಮಯ. ರೆಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ಎಲ್ಲರೂ ಅಪರಿಮಿತರೆ. ಆ ಯಶಸ್ಸಿನ ಹಾದಿಯಲ್ಲಿ ಹೋಗ್ತಾ ಇದೀವಿ. ಸೊ ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರಬೇಕು. ಸೊ ದಟ್ಸ್ ಹೌ ಅವರ್ ಸಬ್ಕಾನ್ಶಿಯಸ್. ನಾವು 2 ನಿಮಿಷ ಧ್ಯಾನ ಮಾಡೋಣ. ಆ ಇದು ತುಂಬಾನೇ ಮುಖ್ಯ. ಧ್ಯಾನ ನಮ್ಮ ಫೋಕಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಈ ಒಂದು ಪ್ರೋಸೆಸ್ ನಾವು ಪರಿವರ್ತನೆ ಆಗೋ ಪ್ರೋಸೆಸ್ ಅಲ್ಲಿ ನಮಗೆ ಶಕ್ತಿಯನ್ನ ನೀಡುತ್ತೆ. ಓಕೆ. ಸೊ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. Inhale, exhale, inhale, exhale.